ವೀಕ್ಷಕರೇ, ಧನು ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಈ ಏಪ್ರಿಲ್ ತಿಂಗಳಲ್ಲಿ ಧನು ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ, ಎಂತಹ ಉಪಯುಕ್ತವಾದ ಫಲಗಳಿದೆ, ಏನೆಲ್ಲ ಸವಾಲುಗಳು, ಏನೆಲ್ಲ ಚಾಲೆಂಜ್ಗಳಿದೆ, ಏನು ಎಚ್ಚರಿಕೆಗಳನ್ನು ಪಾಲಿಸಿದ್ರೆ ಒಂದು ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ. ನಿಮಗೆ ಬಹಳ ಅಂದ್ರೆ ಬಹಳ ಉಪಯೋಗ ಆಗುತ್ತೆ ವಿಡಿಯೋ. ಯಾಕಂದ್ರೆ ವಿಡಿಯೋದ ಕೊನೆಯಲ್ಲಿ ಪರಿಹಾರಗಳು ಬೇರೆ, ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವಂತದ್ದು. ಹಾಗಾಗಿ ಈ ಒಂದು 10 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡೋದ ಮೇಲೆ ನಿಮ್ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ಈ ವಿಡಿಯೋ ಮಾಡಿದಕ್ಕೆ ನಾವು ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಧನು ರಾಶಿಯ ಅಂಡರ್ನಲ್ಲಿ ಬರುವಂತ ಮೂಲ ನಕ್ಷತ್ರ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಈ ಧನು ರಾಶಿಯಲ್ಲಿ ಬರುತ್ತೆ. ಲಾಂಛನ ಬಂದು ಬಿಲ್ಲಿನ ಒಂದು ಲಾಂಛನ ಇದೆ. ಗುರು ರಾಶಾಧಿಪತಿ ಆಗಿದ್ರೆ ಅಗ್ನಿ ತತ್ವದ ರಾಶಿ, ಪೂರ್ವ ದಿಕ್ಕು ಪುರುಷಲಿಂಗ, ಕ್ಷತ್ರಿಯ ವರ್ಣ, ಕ್ರೂರ ಸ್ವಭಾವ, ಕಾಲಪುರುಷನ ಅಂಗದಲ್ಲಿ ತೊಡೆಯನ್ನ ಪ್ರತಿಪಾದಿಸ್ತಕ್ಕಂಥದ್ದು. ಪುಷ್ಯರಾಗ ರಾಶಿಯ ರತ್ನ ಆಗಿದೆ. ಹಳದಿ ಮತ್ತು ಕೆಂಪು ಅದೃಷ್ಟದ ಬಣ್ಣ. ಗುರುವಾರ ಮತ್ತು ಭಾನುವಾರ ಅದೃಷ್ಟದ ದಿನಗಳಾಗಿದೆ. ಇನ್ನು ಮಹಾವಿಷ್ಣು ಅದೃಷ್ಟದ ದೇವತೆ ಧನು ರಾಶಿಯವರಿಗೆ. 3, 1, 4, 5 ಅದೃಷ್ಟದ ಸಂಖ್ಯೆಗಳಾದ್ರೆ 3, 12, 21, 30ನೇ ತಾರೀಕು ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಮಿತ್ರ ರಾಶಿ ಬಂದು ಮೇಷ ಮತ್ತು ಸಿಂಹ ರಾಶಿ ಮಿತ್ರಗಳಾದ್ರೆ, ಶತ್ರು ರಾಶಿ ಕಟಕ, ವೃಶ್ಚಿಕ, ಮೀನ ರಾಶಿಗಳಾಗಿರುವಂಥದ್ದು. ಈ ಧನು ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಕೂಡ ದಯಾಮಯಿಗಳು, ಕರುಣಾಳುಗಳು, ವಿಧೇಯರು, ಯಾವತ್ತಿಗೂ ಕೂಡ ಎಲ್ಲರನ್ನೂ ಅರಿತವರು, ಎಲ್ಲರನ್ನು ಬೆರೆತವರು, ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಕ್ಕಂಥ ವ್ಯಕ್ತಿಗಳು, ವಿದ್ವಾಂಸರು, ಬಹಳಷ್ಟು ನಿಪುಣರು, ಜಾಣರು. ಯಾಕಂತಂದ್ರೆ ಎಲ್ಲಾ ವಿಷಯಗಳಲ್ಲಿ ಒಂದು ಪರಿಣಿತಿ ಅನ್ನುವಂಥದ್ದಿರುತ್ತೆ. ಜಸ್ಟ್ ನೋಡಿದ್ರೆ ಸಾಕು ಅಥವಾ ತಿಳ್ಕೊಂಡಿದ್ರೆ ಸಾಕು, ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಇದು ನಿಮ್ಮ ಸ್ಟ್ರೆಂತ್. ಇನ್ನು ಸ್ವತಂತ್ರವಾಗಿ ಯೋಚಿಸುವಂತಹ ವ್ಯಕ್ತಿ, ಯಾರ ಅಧೀನದಲ್ಲಿ ಇರೋದಿಲ್ಲ, ಯಾರ ಮಾತು ಕೇಳುವಂತದ್ದಲ್ಲ. ನಾನಾಯ್ತು, ನನ್ನ ಜೀವನ ಆಯ್ತು, ನನ್ನ ಕನಸಾಯ್ತು, ನನ್ನ ಕಲ್ಪನೆ ಆಯ್ತು, ನನ್ನ ಜೀವನವನ್ನ ನಾನೇ ನಿರೂಪಿಸಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತ ಮಾತೇ ಇಲ್ಲ. ಅಂತಹ ಧನು ರಾಶಿಯವರು ಅಂತ ಹೇಳಬೇಕು. ಈಗ ಇದು ಪಾಸಿಟಿವ್ ಅಂದ್ಮೇಲೆ ನೆಗೆಟಿವ್ನು ಇದ್ದೇ ಇರ್ತದಲ್ವಾ. ಇನ್ನು ನೀವು ನಿಮ್ಮಲ್ಲಿರ್ತಕ್ಕಂತಹ ಅತಿ ಆತ್ಮವಿಶ್ವಾಸ ಕೆಲವೊಂದ್ ಸರಿ ಏನಾಗುತ್ತೆ, ಕೈ ಕೊಟ್ಟು ಬಿಡುತ್ತೆ. ಜಾಸ್ತಿಯಾಗಿ ನಂಬಿಕೊಂಡ್ಬಿಡೋದು ಅಥವಾ ಸಡನ್ ಆಗಿ ತೀರ್ಮಾನಗಳನ್ನು ತೆಗೆದುಕೊಂಡ್ಬಿಡೋದು. ಈ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಈ ಸ್ವಲ್ಪ ಅನೇಕ ಏರಿಳಿತಗಳಿದ್ರು ಕೂಡ ಅಥವಾ ಸೂಚನೆಗಳಿದ್ರು ಕೂಡ ಮೇಲಿಂದ ಮೇಲೆ ನಂಬಿಕೊಂಡ್ಬಿಡುವಂಥದ್ದು. ಅದರಿಂದ ಬಹಳಷ್ಟು ಸಮಸ್ಯೆಗಳನ್ನ ಆಗ್ತಕ್ಕಂಥದ್ದು. ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ. ಆತ್ಮವಿಶ್ವಾಸ ಇರಬೇಕು, ಅತಿ ಆದ್ರೆ ಅಮೃತವು ವಿಷ ಆಗುತ್ತೆ ಅಂತಾರಲ್ಲ, ಅದ್ರ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇಂತಹ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಈ ಹೊಸ ಯೋಜನೆಗಳು, ಹೊಸ ವಿಚಾರಗಳು, ಹೊಸ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ. ಈ ತಿಂಗಳಲ್ಲಿ ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ. ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡ್ತೀರಿ. ಹೊಸ ಯೋಜನೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ. ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಬಂದಾಗ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಪ್ರಯತ್ನಗಳನ್ನ ಪಡುವಂತ ಸಾಧ್ಯತೆಗಳಿದೆ. ಹಳೆಯ ಯೋಜನೆಗಳು ಯಶಸ್ವಿಯಾಗಿ ಅದನ್ನ ನಿಭಾಯಿಸುವಂತದ್ದು, ಅದರಿಂದ ಒಂದಿಷ್ಟು ಧನ ಸಂಪಾದನೆ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಧಿಕ ಲಾಭದ ಅವಕಾಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕ್ಲೇಬೇಕು. ದುಡ್ಡು ಬರ್ತಾ ಇದೆ ಅಂತಂದ್ರೆ ಯಾವುದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಗೊತ್ತಿಲ್ಲದೆ ಇರುವಂತ ವಿಭಾಗಕ್ಕೆ ದುಡ್ಡು ಹಾಕ್ಬಿಡುವಂಥದ್ದು, ಈ ತರ ತಪ್ಪುಗಳನ್ನ ಮಾಡಬಾರ್ದು. ನಿಮ್ಮ ಕೆಲಸ ಕಾರ್ಯದ ಮೂಲದಿಂದನೋ ಅಥವಾ ನಿಮ್ಮ ಟೆಕ್ನಿಕಲ್ ಮೈಂಡ್ ಸೆಟ್ ದಿಂದನೋ ಅಥವಾ ಯಾವ್ದಾವುದೋ ಮೂಲದಿಂದ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಅದರಿಂದ ಆತ್ಮ ತೃಪ್ತಿನೂ ಆಗುತ್ತೆ, ಸಂತೋಷವಾಗಿನೂ ಇರುತ್ತೀರಿ. ಆದ್ರೆ ಬಂದಿರುವಂತ ದುಡ್ಡು ಸರಿಯಾಗಿ ಸದ್ವಿನಿಯೋಗ ಆಗ್ತಾ ಇದೆಯಾ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗುತ್ತೆ. ಅದ್ರ ಬಗ್ಗೆ ನಿಮ್ಮ ಒಂದು ಅರಿವಿರಬೇಕು, ಜ್ಞಾನ ಇರಬೇಕು. ಆತುರದ ತೀರ್ಮಾನಗಳನ್ನ ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕಾಗತ್ತೆ. ಇನ್ನು ಈ ತಿಂಗಳಲ್ಲಿ
ಬಹಳಷ್ಟು ಉಪಯುಕ್ತವಾದ ಫಲಗಳಿದ್ದಾವೆ. ಅದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ನಿಮಗೆ ತಿಳಿಸಬೇಕಾಗಿದೆ. ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೇಕು. ಇನ್ನು ಮುಂದೆ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳ್ಕೊತೀರಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುವರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. ಈಗಲೇ ನಂಬಿಕೆ, ವಿಶ್ವಾಸದಿಂದ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ವ್ಯಕ್ತಿಗಳ ಭೇಟಿ ಆಗ್ಬೋದು, ಬಹಳ ವಿಶ್ವಾಸ ಇರತಕ್ಕಂಥ ಮಿತ್ರರ ಭೇಟಿ ಆಗ್ಬೋದು. ವಿಶೇಷವಾಗಿರತಕ್ಕಂಥ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಸಮಾಧಾನಗಳಾಗ್ಬೋದು. ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ನಿಮಗೆ ಗೌರವ ಸಿಗುವಂತಹ ಸನ್ನಿವೇಶಗಳು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯ ಕಾರಣದಿಂದಾಗಿ ಜನಗಳು ನಿಮ್ಮನ್ನ ಗೌರವಿಸುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಎಲ್ಲ ಅಡೆತಡೆಗಳು ಕೂಡ ಈ ತಿಂಗಳಲ್ಲಿ ಇರುವಂತಹ ಅಡೆತಡೆಗಳು ನಿವಾರಣೆ ಮಾಡ್ಕೋತ ಹೋಗುವಂತ ಸನ್ನಿವೇಶಗಳಿದ್ದಾವೆ. ಒಂದೊಂದು ಸಮಸ್ಯೆಗಳಿಂದ ಹೊರಗಡೆ ಬಂದು ಒಂದು ನೆಮ್ಮದಿತ ಬದುಕನ್ನ ಬದುಕೋದಕ್ಕೆ ಒಂದು ಒಳ್ಳೆ ಅವಕಾಶಗಳಿದೆ. ಮಕ್ಕಳು ಒಂದು ಫಲಿತಾಂಶ, ಅವರು ಓದಿನಲ್ಲಿರ್ಬೋದು, ಅವ್ರ ಕೆಲಸದಲ್ಲಿರ್ಬೋದು, ಒಂದು ಒಳ್ಳೆ ರಿಸಲ್ಟ್ ಅನ್ನ ತಕ್ಕೊಡ್ತಾರೆ. ಅದರಿಂದನೂ ಕೂಡ ಮನಸ್ಸಿಗೆ ಸಮಾಧಾನ, ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಮಧ್ಯದಲ್ಲಿ ಸ್ವಲ್ಪ ಏನೋ ಒಂಥರ ಬೇರೆ ಕಡೆಯಿಂದ ಮನಸ್ಸಿಗೆ ಬೇಸರವಾಗುವಂತ ಸುದ್ದಿ ಬರ್ಬೋದು. ಅಷ್ಟೇನೋ ದೊಡ್ಡ ಪರಿಣಾಮ ಬೀರಲ್ದೆ ಇದ್ರೂ ಕೂಡ ಸ್ವಲ್ಪ ಮನಸ್ಸಿಗೆ ಹಳಹಳಿ ಆಗ್ಬೋದು. ವಿನಾಕಾರಣ ಚರ್ಚೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ಬೇಡಿ. ಸಮಯನ ವ್ಯರ್ಥ ಮಾಡಬೇಡಿ. ಸಮಯಕ್ಕೆ ಜಾಸ್ತಿ ಆದ್ಯತೆಯನ್ನ ಕೊಡುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಸಮಯಕ್ಕೆ ಬೆಲೆ ಕೊಡಿ. ಇನ್ನು ಈ ಪ್ರಯಾಣದಿಂದ ಬಹಳ ಅನುಕೂಲಕರವಾದಂತ ವಾತಾವರಣಗಳು ನಿರೀಕ್ಷೆ ಮಾಡೋ ಹಾಗಿಲ್ಲ, ಅನಾನುಕೂಲಕರವೇ ಹೆಚ್ಚು. ಹಾಗಾಗಿ ಪ್ರಯಾಣವನ್ನ ಅವಾಯ್ಡ್ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಬರುತ್ತೆ. ಯಾಕಂತಂದ್ರೆ ಪ್ರಯಾಣದಿಂದ ಸಮಯ ವ್ಯರ್ಥ ಆಗ್ಬೋದು, ದುಡ್ಡು ವ್ಯರ್ಥ ಆಗ್ಬೋದು, ಆರೋಗ್ಯನೂ ಹದಗೆಡುವಂತ ಸನ್ನಿವೇಶಗಳು ಇರುತ್ತೆ. ತೀರಾ ಅತಿ ಅವಶ್ಯಕತೆ ಇದೆ ಅಂದ್ರೆ ಮಾಡಿ, ಆದ್ರೆ ಅತಿ ಅವಶ್ಯಕತೆ ಇಲ್ಲದೆ ಇರುವಂತ ಪಕ್ಷದಲ್ಲಿ ಅದರಿಂದ ನ್ಯೂಟ್ರಲ್ ಆಗಿರೋದೇ ಒಳ್ಳೇದು ಅನ್ನುವಂಥದ್ದು. ಇನ್ನು ಈ ತಿಂಗಳ ಮಧ್ಯದಲ್ಲಿ ಪ್ರಮುಖವಾಗಿರತಕ್ಕಂತ ಒಂದು ಸುದ್ದಿ ಇರುತ್ತೆ. ಧನಲಾಭದ ಯೋಗಗಳಿದೆ ನಿಮಗೆ ಈ ತಿಂಗಳಲ್ಲಿ. ಹಣಕಾಸಿಗೆ ಏನು ಕೊರತೆ ಅನ್ನುವಂಥದ್ದಿಲ್ಲ. ಹಂಗಂದ್ ಮಾತ್ರ ಸುಮ್ನೆ ಕುಂತು ಬಿಟ್ರೆ ದುಡ್ಡು ಬರುತ್ತಾ ಅಂತಂದ್ರೆ ಆ ತರದ್ದಿಲ್ಲ. ನಿಮ್ಮ ಪ್ರಯತ್ನ ನಿರಂತರವಾಗಿದ್ರೆ ಮಾತ್ರ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನಕ್ಕಿರಬೇಕು. ಕೊಟ್ಟ ಸಾಲ ನಿಮ್ಗೆ ಸಿಗುತ್ತೆ, ವಾಪಸ್ ಬರುತ್ತೆ. ನೀವು ಕೊಡ್ಬೇಕಾಗಿದ್ದು ಕೊಟ್ಟು ಬಿಡ್ತೀರಿ, ಅದರಿಂದ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆಸ್ತಿ ಖರೀದಿ ಯೋಗ ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಏನೋ ಒಂದು ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಆಧ್ಯಾತ್ಮಿಕವಾಗಿರತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರುತ್ತೆ, ಅದರಿಂದ ಮನಸ್ಸಿಗೆ ಶಾಂತಿ ಆಗುತ್ತೆ. ಮಕ್ಕಳ ಸಮಸ್ಯೆಗಳು ಏನೋ ಒಂದು ಎಡರು ತೊಡರು ಗೊಂದಲಗಳು ಇತ್ತು ಅಂತಂದ್ರೆ, ಅವ್ರ ಬಗೆಗಿನ ಒಂದು ಚಿಂತೆ ಇತ್ತು ಅಂತಂದ್ರೆ, ಆ ಚಿಂತೆಯಿಂದ ಮುಕ್ತರಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಸರ್ಕಾರ ಕೆಲಸಕ್ಕೆ ಸಂಬಂಧಿಸಿರತಕ್ಕಂತಹ ವಿಚಾರಗಳಲ್ಲಿ ನಿಮಗೆ ಬಹಳ ಅನುಕೂಲ ಆಗುತ್ತೆ.
ಏನೋ ನಿಮ್ಮ ಕೆಲಸ ಆಗ್ಲಿ ಅಥವಾ ಏನಿತರ ಏನೇ ಇರಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸದಿಂದ ನಿಮಗೆ ಅನುಕೂಲ ಆಗುತ್ತೆ. ವೃತ್ತಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರುವಂತದ್ದು. ಇದು ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುವಂಥದ್ದು. ಇನ್ನು ಸೌಹಾರ್ದಯುತ ವಾತಾವರಣ ಇರುತ್ತೆ, ಎಲ್ಲರೊಂದಿಗೂ ಕೂಡ ಒಂದು ಬೆರೆಯುವಂತಹ ಒಂದು ಮನಸ್ಥಿತಿ, ಅದು ಮನೆಯಲ್ಲೇ ಇರ್ಬೋದು, ಹೊರಗಡೆ ಇರ್ಬೋದು, ಕೆಲಸದಲ್ಲಿ ಇರ್ಬೋದು, ಸ್ನೇಹಿತರಲ್ಲಿ ಇರ್ಬೋದು, ಯಾವುದೇ ಒಂದು ಆಯಾಮದಿಂದ ನಾವು ಯೋಚನೆ ಮಾಡಿದ್ರು ಕೂಡ ಎಲ್ಲರೊಂದಿಗೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಬೆರೆತುಕೊಂಡು ಹೋಗುವಂತಹ ಸನ್ನಿವೇಶಗಳು ತುಂಬಾ ಚೆನ್ನಾಗಿದೆ. ಶುಭ ಸುದ್ದಿಗಳನ್ನ ನೀವು ಕೇಳುವಂತಹ ಸನ್ನಿವೇಶಗಳು ಕೂಡ ಈ ತಿಂಗಳಲ್ಲಿದೆ. ಇನ್ನು ಬಾಕಿ ಉಳಿದಿರತಕ್ಕಂತಹ ವಿವಾದಯುಕ್ತ ಕೆಲಸಗಳು ಅಥವಾ ಯಾವುದೇ ಟೆನ್ಷನ್ ಇರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುವಂತಹ ಸನ್ನಿವೇಶ, ಒಂದು ಇತ್ಯರ್ಥಕ್ಕೆ ಬರುವಂತದ್ದು. ಈ ಕೋರ್ಟು ಕಚೇರಿ ಕಾನೂನಿನಂತಹ ಸಮಸ್ಯೆಗಳಿದ್ರು ಕೂಡ ಒಂದು ಹಂತಕ್ಕೆ ಬಂದು ನಿಲ್ಲುವಂತಹ ಸನ್ನಿವೇಶಗಳಿದೆ. ದುಷ್ಟರಿಂದ ದೂರ ಇರಬೇಕು. ಯಾರು ನಿಮಗೆ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ ಅಥವಾ ಅವರ ಆಕ್ಟಿವಿಟೀಸ್ ಏನಿದೆ, ಮೊದಲಿಂದನೂ ಅವರು ನಿಮ್ಮ ಬಗ್ಗೆ ಏನು ಒಂದು ಅಭಿಪ್ರಾಯದ ಒಂದು ಹೊಂದಿದ್ದಾರೆ ಅನ್ನುವಂತಹದ್ದನ್ನ ಸೂಕ್ಷ್ಮವಾಗಿ ಗಮನಿಸಿ ಆ ಸಮಯಕ್ಕೆ ತಕ್ಕುದಾದ ನಿರ್ಣಯವನ್ನ ನೀವು ಕೈಗೊಳ್ಳಬೇಕಾಗತ್ತೆ. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ, ದೊಡ್ಡ ಅವಕಾಶಗಳು ಇರುತ್ತೆ, ಸಿಕ್ಕಿರುವಂತಹ ಅವಕಾಶ ಸದುಪಯೋಗ ಮಾಡ್ಕೊಳ್ಳಿ. ಇನ್ನು ಕೆಲಸದಲ್ಲಿ ಬದಲಾವಣೆಯಿಂದ ಬಹಳ ಯಶಸ್ಸಾಗುತ್ತೆ. ಅಂದ್ರೆ ಸಡನ್ ಆಗಿರುವಂತ ಕೆಲಸ ಬಿಟ್ಟು ಬಿಡಬೇಕು ಅಂತಿಲ್ಲ, ಅದನ್ನೇ ಸ್ವಲ್ಪ ಮಾಡಿಫೈ ಮಾಡೋದು ಅಥವಾ ಬದಲಾವಣೆ ಮಾಡೋದು, ನೆಕ್ಸ್ಟ್ ಹಂತಕ್ಕೆ ಒಯ್ಯುವಂಥದ್ದು, ಈ ರೀತಿಯಾದಂತಹ ಪ್ರಯತ್ನಗಳನ್ನ ನೀವು ಮುಂದುವರಿಸಿದ್ರೆ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಅದ್ಭುತವಾದಂತ ಫಲಗಳಿದೆ, ಹಾಗನ್ ಮಾತ್ರಕ್ಕೆ ಎಚ್ಚರಿಕೆ ಇಲ್ಲ ಅಂತಲ್ಲ. ವಿಡಿಯೋದಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ತಿಳಿಸಿದೀವಿ, ಅದನ್ನ ನೀವು ಅನುಸರಿಸಿದ್ರೆ ನೀವು ತಿಳ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಫಲ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ. ಆದ್ರೆ ಆ ಎಲ್ಲ ಫಲ ಸಿಗೋದಕ್ಕೆ ದೈವ ಕೃಪೆ ಬೇಡವಾ? ಭಗವಂತನ ಕೃಪೆ ಬೇಕೇ ಬೇಕು. ಹಾಗಾಗಿ ಅದಕ್ಕೆ ಪರಿಹಾರಗಳನ್ನು ಏನ್ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ. ಜೊತೆಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಸಿಗುತ್ತೆ. ನಿಮಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಧನುರಾಶಿಯವರು ಈ ಏಪ್ರಿಲ್ ತಿಂಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಪ್ರಯತ್ನವನ್ನ ಮಾಡಿ, ಕುಲದೇವತಾ ಆರಾಧನೆ ಮಾಡುವಂಥದ್ದು, ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದು ಅದ್ಭುತವಾದಂತಹ ಯಶಸ್ಸನ್ನ, ಫಲವನ್ನ ನಿಮಗೆ ತಂದು ಕೊಡ್ತಕ್ಕಂಥದ್ದು. ಸಿಂಪಲ್ ಪರಿಹಾರ ಇದೆ, ಮಾಡ್ಕೊಳ್ಳಿ. ಜೊತೆಗೆ ಎಲ್ಲರಿಗೂ ಹೇಳಿದೀವಿ, ಈ ಏಪ್ರಿಲ್, ಮೇ, ಜೂನ್ ವರೆಗೆ ತುಂಬಾ ಬೇಸಿಗೆ, ತುಂಬಾ ಬಿಸಿಲಿರುತ್ತೆ, ಶೆಕೆ ಇರುತ್ತೆ. ಈ ಪಶು ಪಕ್ಷಿ ಪ್ರಾಣಿಗಳಿಗೆ ಅನ್ನ ಅಥವಾ ನೀರು ಇಡುವಂತಹ ಪ್ರಯತ್ನವನ್ನ ಮಾಡಿ, ಬಹಳ ಮಹತ್ವದ ಕೆಲಸ, ಪುಣ್ಯದ ಕಾರ್ಯ. ಒಳ್ಳೆದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.